ಗೋವಿಂದರಾಜ. ಶಿವನಿಗೆ ಸ್ವಾಗತ, ಶಿವಬಾಬಗೆ ಸ್ವಾಗತ. ಶಿವನ ಮನೆಗೆ ಬಂದಿಹ ನಿಮಗೆ ಸಂಕಲ್ಪಗಳ ಮಾಲೆ ಬಂದಿ. ಶಿವನಿಗೆ ಸ್ವಾಗತ, ಶಿವಬಾಬಗೆ ಸ್ವಾಗತ. ನಯನದಿ ಸ್ವಾಗತ, ಇಂದು ಅರಳಿದೆ ಭಾಗ್ಯದ ರೇಖೆ, ಸಂತಸ ತಂದಿದೆ ಮನ ಮನಕ್ಕೆ. ಇಂದು ಅರಳಿದೆ ಭಾಗ್ಯದ ರೇಖೆ, ಸಂತಸ ತಂದಿದೆ ಮನ ಮನಕ್ಕೆ. ಮನದಿ ಸ್ವಾಗತ ಗೈಯುವೆವು, ಸ್ನೇಹ ಪುಷ್ಪಗಳ ಮಳೆಗರೆಯುವೆವು. ಮನದಿ ಸ್ವಾಗತ ಗೈಯುವೆವು, ಸ್ನೇಹ ಪುಷ್ಪಗಳ ಮಳೆಗರೆಯುವೆವು. ಶಿವನಿಗೆ ಸ್ವಾಗತ, ಶಿವಭಾವಗೆ ಸ್ವಾಗತ. ನಯನದಿ ಸ್ವಾಗತ, ನುಡಿಯಲಿ ಸ್ವಾಗತ. ಇಡುವೆವು ಅಣೆಯಲಿ ವಿಜಯದ ತಿಲಕ, ಸ್ವೀಕರಿಸಮ್ಮೆಯ ಸ್ವಾಗತ ತಂದೆ. ಇಡುವೆವು ಅಣೆಯಲಿ ವಿಜಯದ ತಿಲಕ, ಸ್ವೀಕರಿಸಮ್ಮೆಯ ಸ್ವಾಗತ ತಂದೆ. ವಾಣಿಗೆ ಸ್ವಾಗತ ಮಾಡುವೆವು, ಜ್ಯೋತಿಗೆ ಸ್ವಾಗತ ನೀಡುವೆವು. ವಾಣಿಗೆ ಸ್ವಾಗತ ಮಾಡುವೆವು, ಜ್ಯೋತಿಗೆ ಸ್ವಾಗತ ನೀಡುವೆವು. ಪ್ರೀತಿ ತುಂಬಿ ತುಳುಕಾಡುವೆವು, ಶಿವನಿಗೆ ಸ್ವಾಗತ, ಶಿವಭಾವಗೆ ಸ್ವಾಗತ. ಶಿವನ ಮನೆಗೆ ಬಂದಿಹ ನಿಮಗೆ ಸಂಕಲ್ಪಗಳ ಮಾಲೆ ಬಂದಿಗೆ. ಶಿವನಿಗೆ ಧನ್ಯವಾದಗಳು. ಈಗ ಅತಿಥಿಗಳಿಗೆ ತಿಲಕ ಪುಷ್ಪಗಳಿಂದ ಸ್ವಾಗತಿಸುವ ಸಮಯ. ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಸ್ವಾಗತಿಸಲು ಕುಮಾರಿ ದೀಪಿಕಾ, ನಿಶ್ಚಿತ ಹಾಗೂ ಪೂಜಾರವರು ತಮ್ಮ ನೃತ್ಯದ ಮೂಲಕ ತಮ್ಮನ್ನು ಸ್ವಾಗತಿಸಲಿದ್ದಾರೆ.
ಸುಂದರ ಸ್ವಾಗತ ನೃತ್ಯವನ್ನು ಮಕ್ಕಳಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನು ಹಾಗೂ ಬಹಳ ಪ್ರೀತಿಯಿಂದ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಲು ವೇದಿಕೆಯ ಮೇಲೆ ವಿ.ಕೆ. ಕುಮಾರ್ ಗುರುಸ್ವಾಮಿ ಅಣ್ಣನವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ. ಶಾಂತಿ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಪರಮ ಶಿಕ್ಷಕ ಪರಮ ಸದ್ಗುರು ಶ್ರೇಷ್ಠ ಶಿವದಂದೆಯನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಮತ್ತು ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಪಟ್ಟದ ನಾಗೇಂದ್ರ ಮಹಾಸ್ವಾಮಿಗಳು ಶರಣ ಸಂಗಮ ಮಠ ದೇವಿನಮರಡಿ ಇವರು ನಾವು ಕರೆದ ತಕ್ಷಣ ನಮಗೆ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತು. ಏಕೆಂದರೆ ಅವತ್ತು ಗಣಪತ್ತು ಕೂಡ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಬೇಗನೆ ಬಂದು ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ನಾವು ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ಅಧ್ಯಕ್ಷತೆಯನ್ನು ಶ್ರೀ ರಾಜಯೋಗಿನಿ ಬಿ.ಕೆ. ಪ್ರಭಾಮಣಿ ಅಕ್ಕನವರು ಮುಖ್ಯ ಸಂಚಾಲಕರು ಚಾಮರಾಜನಗರದಲ್ಲಿ ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಿಲ್ಲ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖ್ಯ ಪ್ರವಚನಕಾರರು ರಾಜಯೋಗಿನಿ ಬಿ.ಕೆ. ಶಿವಮಣಿ ಅಕ್ಕನವರು ಪ್ರೇರಣಾತ್ಮಕ ಭಾಷಣಕಾರರು ಮತ್ತು ಮೋಟಿವೇಶನ್ ಅಂದರೆ ETV ಮತ್ತು ಹಾಗೆ ಬಂದು
ವಿಸ್ತಾರ ಚಾನಲ್ನಲ್ಲಿ ಬಹಳ ತುಂಬ ಅದ್ಭುತವಾಗಿ ಒಂದು ಭಗವದ್ಗೀತೆಯ ಸಾರದ ಬಗ್ಗೆ ಹಾಗೂ ಶರಣರ ಶಿವಯೋಗದ ಪ್ರವಚನ ಮಾಲೆಯ ಬಗ್ಗೆ ಬಹಳ ಚೆನ್ನಾಗಿ ತುಂಬ ಎಲ್ಲ ಕಡೆ ಸುಮಾರು ಇಡೀ ಕರ್ನಾಟಕದಾದ್ಯಂತ ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ದಿನ ಈಗ ಇಲ್ಲಿ 7 ದಿನ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟು ಮುಂದೆ ಅವ್ರ ಕಾರ್ಯಕ್ರಮಗಳು ನಡೀತಾ ಇದೆ. ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಬಹಳ ಈ ಒಂದು ಇದರಲ್ಲಿ ತುಂಬ ಅದ್ಭುತವಾದ ಒಂದು ಅವರ ಪ್ರವಚನೆಯನ್ನು ತಾವೆಲ್ಲರೂ ಕೂಡ ಬಹಳ ನಿಮ್ಮ ಏನೇ ಟೈಮಿಂಗ್ಸ್ ಇದ್ರು ಅದನ್ನು ಬದಿಗೊತ್ತಿ ಕೇಳಬೇಕು ಅಂತ ಮಾಡ್ಕೋತಾ ಇದ್ದೀನಿ. ಮತ್ತು ಅಕ್ಕನವರಿಗೂ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ. ಶ್ರೀ ಧರ್ಮರಾಜರವರು ಯೋಜನಾಧಿಕಾರಿಗಳು, ಗ್ರಾಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ. ಇವರು ಕೂಡ ನಾವು ಕರೆದ ತಕ್ಷಣ ಅವರೆಲ್ಲ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಗಳಿಗೂ ಹಾಗೂ ಈ ಒಂದು ಹಗಲಿರುಳು ಶ್ರಮಿಸಿ ನಮ್ಮ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣಕರ್ತರಾದ ಈ ಒಂದು ಕೇಂದ್ರದ ಅಕ್ಕನವರಾದಂಥ ಚಂದ್ರಕರವರಿಗೂ ಕೂಡ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ. ಟಿ ನರಸೀಪುರದ ನಿಮಿತ್ತ ಶಿಕ್ಷಕಿ ವಿ.ಕೆ. ಶಾಂಭವಿ ಅಕ್ಕರವರನ್ನು ವೇದಿಕೆಯಲ್ಲಿ ಅಲಂಕರಿಸಬೇಕಾಗಿ ಕೇಳಿಕೊಳ್ತೀನಿ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಪಟ್ಟದ ನಾಗರಾಜೇಂದ್ರ ಮಹಾಸ್ವಾಮಿಯವರು, ಮುಖ್ಯ ಅತಿಥಿ ಶ್ರೀ ಧರ್ಮರಾಜ್ ಅವರು, ವಿ.ಕೆ. ಶಿವಮಣಿ ಅಕ್ಕರವರು ಹಾಗೂ ವಿ.ಕೆ. ಶಾಂಭವಿ ಅಕ್ಕರವರನ್ನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರನ್ನು ಮತ್ತು ತಮ್ಮೆಲ್ಲರನ್ನು ತಮ್ಮ ಚಪ್ಪಾಳೆಯ ಮುಖಾಂತರ ಶುಭ ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಸಂತಸದಿಂದ ಉದ್ಘಾಟಿಸಿದ ಶ್ರೀ ಪಟ್ಟದ ನಾಗೇಂದ್ರ ಸ್ವಾಮಿಗಳು, ಶರಣ ಸಂಗಮ ಮಠ, ದೇವಿರಮನ್ನಳ್ಳಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಶ್ರದ್ಧಾ ಕೇಂದ್ರಗಳು ಅಥವಾ ಇಂತಹ ಧಾರ್ಮಿಕ ಸಂಸ್ಥೆಗಳ ಮೇಲೆ ಕೆಲವರು ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನು ಖಂಡಿತ ನಾವೆಲ್ಲ ಖಂಡಿಸಲೇಬೇಕು. ಯಾರು ಒಳ್ಳೇದು ಮಾಡ್ತಾರೆ, ಯಾರು ಕೆಟ್ಟದ್ದು ಮಾಡ್ತಾರೆ ಅನ್ನೋದು ನಾವು ಖಂಡಿತ ಸಮಾಜದಲ್ಲಿ ನಾವು ತಿಳ್ಕೊಳ್ಬೇಕು. ಅಕ್ಕ ಅವರು ಹೇಳಿದಾಗೆ ಕೆಟ್ಟವರನ್ನು ನಾವು ಯಾವತ್ತು ಅವರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಬಹಳ ಚೆನ್ನಾಗಿ ನಿಮ್ಮ ಈ ಒಂದು ಕಾರ್ಯಕ್ರಮ ಮುಗಿದವರೆ ಮುಂದಿನ 6 ದಿನದಲ್ಲೂ ಸಹ ಈ ಕಾರ್ಯಕ್ರಮದಲ್ಲಿ ನಾವು ಸಹ ನಮ್ಮ ಸಂಘದ ಸದಸ್ಯರಿಗೆ ಅಥವಾ ನಮ್ಮ ಎಂಪ್ಲಾಯಿಗಳಿಗೆ ನಾವು ತಿಳಿಸ್ತೀವಿ. ಖಂಡಿತ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಅಂತ ಹೇಳ್ತಾ ನನಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿದಂಥ ಎಲ್ಲ ಪ್ರಜಾಪಿತ ನಮ್ಮ ಕುಮಾರಿಯವರ
ಸಂಸ್ಥೆಯವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ನಾನು ಹಲವಾರು ಯೋಜನೆ ಸೇವೆಯ ಬಗ್ಗೆ ತಿಳಿಸಿ ನಮ್ಮ ಸರಳ ನುಡಿಯೊಂದಿಗೆ ನಮ್ಮೆಲ್ಲರಿಗೂ ಸಂದೇಶವನ್ನು ನೀಡಿದ ಶ್ರೀ ಧರ್ಮರಾಜ್ರವರಿಗೆ ಮನದಾಳದ ಧನ್ಯವಾದಗಳು ಹಾಗೂ ಶ್ರೀಯುತರಿಗೆ ಗೌರವವನ್ನು ಯಶಸ್ವಿಗೊಳಿಸಿದಂತ ತಮ್ಮೆಲ್ಲರನ್ನು ವಂದಿಸಲು ಬಯಸಿದ್ದಾರೆ ಶ್ರೀ ಕೆ ಮಹೇಶಣ್ಣರು. ಈ ಕಾರ್ಯಕ್ರಮವನ್ನು ಈ ಸಮಯದಲ್ಲಿ ಅಂತಿಮ ಘಟ್ಟವನ್ನು ತಲುಪಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಶ್ರೀ ಪಟ್ಟದ ನಾಗರಾಜೇಂದ್ರ ಮಹಾಸ್ವಾಮಿಗಳು, ಶರಣ ಸಂಗಮ ಮಠ, ದೇವಿರಮ್ಮನಹಳ್ಳಿ ನಂಜನಗೂಡು ಈ ಒಂದು ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಇವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ನಂತರ ಮುಖ್ಯ ಅತಿಥಿಗಳಾದಂತಹ ಶ್ರೀ ಧರ್ಮರಾಜ್ರವರು, ಯೋಜನಾಧಿಕಾರಿಗಳು, ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಸ್ಥೆ ನಂಜನಗೂಡು, ಇವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಪೂರ್ಣವಾಗಿ ನಡೆಸಿಕೊಟ್ಟಿದ್ದಾರೆ. ಇವರಿಗೂ ಸಹ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಮುಖ್ಯ ಪ್ರವಚನಕಾರರು ಶ್ರೀ ರಾಜಯೋಗಿನಿ BK ಶಿವಮಣಿ ಅಕ್ಕನವರು, ಪ್ರೇರಣಾತ್ಮಕ ಭಾಷಣಕಾರರು, ಇವರು ಹುಬ್ಬಳ್ಳಿಯಿಂದ ಆಗಮಿಸಿದ್ದಾರೆ. ಇವರಿಗೂ ಸಹ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಂತರ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಅಕ್ಕನವರು, ಶಾಂಭವಿ ಅಕ್ಕನವರು ನರಸೀಪುರದಿಂದ ಆಗಮಿಸಿದ್ದಾರೆ. ಇವರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ತಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇನೆ.